ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಟು ಕೀರ್ತನ್ ಬ್ಲಾಗ್ಸ್ ಇನ್ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ಮೀಶೋದಿಂದ ಒಂದು ಸ್ವಲ್ಪ ಪಾರ್ಸಲ್ಸ್ಗಳನ್ನ ತರಿಸಿದ್ದೀನಿ. ಏನಿದೆ ಹೇಗಿದೆ ಅಂತ ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ. ಬನ್ನಿ, ಹಾಗಿದ್ರೆ ವಿಡಿಯೋ ಕೂಡ ಸ್ಟಾರ್ಟ್ ಮಾಡೋಣ. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತ ವಿಡಿಯೋನು ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ಒಂದೇ ಒಂದು ಐಟಮ್ನ ಓಪನ್ ಮಾಡಿ ಕೂಡ ನೋಡಿದ್ದೀನಿ. ಏನೇನಿದೆ ಅಂತೆಲ್ಲ ಓಪನ್ ಮಾಡಿ ಕೂಡ ತೋರಿಸ್ತೀನಿ. ಜಲ್ದಿ ಫಸ್ಟ್ ಒಂದು ಬಂದುಬಿಟ್ಟು ಇನ್ನು ಸೈಡಲ್ಲಿ ಒಂದು ಪಿಕ್ನ ಹಾಕ್ತೀನಿ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು. ಇನ್ನು ಸ್ಟ್ಯಾಂಡ್ ತರಿಸ್ಕೊಂಡಿದ್ದೀನಿ. ಇದು ಸಿಂಕ್ ಹತ್ರ ಇಡಲಿಕ್ಕೆ ಸ್ಟ್ಯಾಂಡು. ಇದು ಒಂದು ದೊಡ್ಡ ಸೈಜಲ್ಲಿದೆ, ಒಂದು ಸ್ವಲ್ಪ ಚಿಕ್ಕ ಸೈಜು, ಒಂದೊಳಗಡೆ ಒಂದು ಹಿಡಿಯೋ ಥರ ಇದೆ. ತುಂಬ ಚೆನ್ನಾಗಿದೆ. ಇದನ್ನು ನಾವು ಹೋಲ್ ಮಾಡಿ ಕೂಡ ಹಾಕ್ಬೋದು. ಹೋಲ್ ಮಾಡೋಕ್ಕೇನಿರಲ್ಲ, ಟೈಲ್ಸ್ ಇರುತ್ತಲ್ಲ ಅಂತ ಹೇಳ್ಬಿಟ್ಟು ಟೈಲ್ಸ್ ಇರೋ ಜಾಗದಲ್ಲಿ ಈ ಥರ ಗಮ್ದ ಸಿಗುತ್ತೆ. ಅದನ್ನು ಜಸ್ಟ್ ಏನಿಲ್ಲ ಈ ರೀತಿಯಾಗಿ ಅಟ್ಯಾಚ್ ಮಾಡೋದು. ನೋಡಿ, ಈ ರೀತಿಯಾಗಿ ಅಟ್ಯಾಚ್ ಮಾಡೋದು. ಇದರಲ್ಲಿ ಒಂದು ಗಮ್ ಇರುತ್ತೆ, ಇದನ್ನು ತೆಗೆದುಬಿಟ್ಟು ಸ್ಟಿಕ್ ಮಾಡೋದು ಅಷ್ಟೇ. ತುಂಬ ಚೆನ್ನಾಗಿರುತ್ತೆ. ಇದು 2 ಪ್ರಾಡಕ್ಟು. ಅಂದರೆ ಆಫರಲ್ಲಿತ್ತು. ನನಗೆ ಫೋನ್ಪೇ ಮಾಡಿ ತೊಗೊಂಡ್ರೆ ಇದು 159 ಏನೋ ಇತ್ತು. ಕ್ಯಾಶ್ ಆನ್ ಡೆಲಿವರಿ ತೊಗೊಂಡ್ರೆ ಸ್ವಲ್ಪ ಪ್ರೈಸ್ ಜಾಸ್ತಿ ಇತ್ತು, 120 ರುಪೀಸು ಡಿಫ್ರೆನ್ಸ್ ಇರುತ್ತೆ. ನೀವು ಆದಷ್ಟು ಫೋನ್ಪೇ ಮಾಡಿ ತೊಗೊಳ್ಳಿ, ಸ್ವಲ್ಪ ಪ್ರೈಸ್ ಕಡಿಮೆ ಆಗುತ್ತೆ. 110 to 20 ರುಪೀಸ್ ಪ್ರೈಸ್ ಕಡಿಮೆ ಆಗುತ್ತೆ. ತುಂಬಾ ಚೆನ್ನಾಗಿದೆ. ನಾನಿದು ಯಾವ ರೀತಿ ಫಿಟ್ ಮಾಡ್ತೀನಿ ಅಂತ ಕೂಡ ಇದೇ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ತುಂಬಾ ಚೆನ್ನಾಗಿದೆ ಪ್ರಾಡಕ್ಟ್ ಅಂತೂ. ಇನ್ನು ನಿಮ್ಗೇನಾದರೂ ಮಳೆ ನೋಡಿ, ಇಲ್ಲಿ ಹೋಲ್ ಥರ ಕೊಟ್ಟಿದ್ದಾರಲ್ಲ, ಇದಕ್ಕೇನಾದರೂ ಮಳೆ ಹೊಡಿಬೇಕಂದ್ರೆ ಅವರು ವಿತ್ ಮಳೆ ವಿತ್ ಸ್ಕ್ರೂನು ಸಹ ಕೊಟ್ಟಿದ್ದಾರೆ. ಇದು ಪ್ಯಾಕ್ ಆಫ್ 2 ಇದೆ. 2 ಬುಕ್ ಮಾಡಿದ್ದೀನಿ ನಾನು. ನೆಕ್ಸ್ಟ್ ಐಟಮ್ ಬಂದ್ಬಿಟ್ಟು 1-2-3 ಓಪನ್ ಮಾಡ್ಕೊಂಬಿಟ್ಟಿದ್ದೀನಿ ನಾನು. ಸ್ಟ್ಯಾಂಡ್ ಎಲ್ಲ ಬುಕ್ ಮಾಡಿದ್ದೆ, ಅದು ಆಲ್ರೆಡಿ ಓಪನ್ ಮಾಡ್ಕೊಂಬಿಟ್ಟಿದ್ದೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಇದು ಫೋಟೋ ಫ್ರೇಮ್ನ ಹಾಕ್ಲಿಕ್ಕೆ. ಇಲ್ಲಿ ನಮ್ಮ ಮನೇಲಿ ನಾವಿವಾಗ ರೀಸೆಂಟಾಗಿ ಮನೆ ಶಿಫ್ಟ್ ಆಗಿರೋದ್ರಿಂದ ಆ ಫೋಟೋ ನೋಡಿರಿ ನೀವು, ಆಲ್ರೆಡಿ ಇದು ಮಳೆ ಇದ್ದಿದ್ದು, ಅದಕ್ಕೆ ಅದನ್ನು ಹಾಕಿದ್ದೀವಿ. ಇನ್ನು ಬೇರೆ ಎಲ್ಲೂ ಮಳೆಗಳು ಕೊಟ್ಟಿಲ್ಲ ನಮಗೆ. 1-2 ಮನೆ, ಒಂದು ಗಡಿಯಾರ ಹಾಕಿದ್ದೀವಿ, ಒಂದು ಫೋಟೋ ಫ್ರೇಮ್ ಹಾಕಿದ್ದೀವಿ. ಇನ್ನೂ 1-2-3 ಫೋಟೋ ಫ್ರೇಮ್ ಹಾಗೇ ಇತ್ತು. ಸರಿ, ಅದಕ್ಕೆ ಏನಾದರೂ ನೋಡಬೇಕಲ್ಲ, ಮಾಡಬೇಕಲ್ಲ ಅಂತ ಹೇಳ್ಬಿಟ್ಟು ನಾನು ಸರ್ಚ್ ಮಾಡಬೇಕಾದ್ರೆ ಓನರ್ ಮಳೆ ಹೊಡಿಬೇಡಿ ಅಂತ ಹೇಳಿದ್ರು. ಅದರಿಂದ ನಾನು ಈ ರೀತಿಯಾಗಿ ಸ್ಕ್ರೂ ಟೈಪು ಬುಕ್ ಮಾಡಿದ್ದೀನಿ. ನೋಡಿ, ಇಲ್ಲಿ ಇದು ಸ್ಕ್ರೂ ಇದೆ. ಇದನ್ನು ಯಾವ ರೀತಿ ಫಿಟ್ ಮಾಡ್ತೀನಿ ಅಂತಲೂ ಸಹ ನಾನು ನಿಮ್ಮ ಜೊತೆ ತೋರಿಸ್ತೀನಿ. ತುಂಬಾ ಚೆನ್ನಾಗಿದೆ. ಇದು 2 ಇದೆ ನೋಡಿ. ನೋಡಿ, 2 ಇದೆ. ಒಂದಕ್ಕೊಂದು ಜಸ್ಟ್ ಗಮ್ ಥರ ಇತ್ತು. 2 ಇದೆ. ಪ್ಯಾಕ್ ಆಫ್ 12 ಬುಕ್ ಮಾಡಿದ್ದೆ ನಾನು. 12 ಪೀಸಸ್ ಇದೆ ನೋಡಿ. ಬಂದು ಈ ರೀತಿಯಾಗಿದೆ. ಇನ್ನೊಂದು ತೋರಿಸ್ತೀನಿ ಯಾವ ರೀತಿಯಾಗಿದೆ ಅಂತ. ಇದನ್ನು ಫಿಟ್ ಮಾಡಬೇಕಾದ್ರೆ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಇನ್ನೊಂದು ಈ ರೀತಿಯಾಗಿ ಹುಕ್ ರೀತಿ ಇದೆ, ನೀವು ನೋಡ್ತಾ ಇದ್ದೀರಾ. ಈ ರೀತಿಯಾಗಿ ಹುಕ್ ರೀತಿ ಇದೆ. ತುಂಬಾ ಚೆನ್ನಾಗಿದೆ. ಆ ವೆಯ್ಟ್ ಯಾವ ರೀತಿ ತಡೆಯುತ್ತೆ ಅಂತ ಗೊತ್ತಿಲ್ಲ ನನಗೆ. ನೋಡೋಣ. ನೋಡಿ, ಇದು 2 ಜಾಯಿನ್ ಆಗಿದೆ ನೋಡಿ. ಈ ರೀತಿಯಾಗಿ ಏನು ಫೋಟೋ ಫ್ರೇಮ್ಸ್ ಇರುತ್ತೆ ಅದನ್ನು ಈ ಹುಕ್ಕಿಗೆ ನೇತಾಕ್ಬೋದು, ಅಂದರೆ ಟ್ಯಾಗ್ ಮಾಡ್ಬೋದು. ಇನ್ನು ನಮಗೆ ಕಿಚನಲ್ಲಿ ಕೂಡ ಯೂಸ್ ಮಾಡ್ಕೋಬೋದು. ಸೌಟ್ ಅಂತೆ, ಸ್ಪೂನ್ ಅಂತೆ, ಸಣ್ಣ ಪುಟ್ಟ ಐಟಮ್, ಕಿಚನ್ ಆಕ್ಸೆಸರೀಸ್ ಅದನ್ನೆಲ್ಲ ಇಡ್ಲಿಕ್ಕೂ ಕೂಡ ಇದನ್ನು ಯೂಸ್ ಮಾಡ್ಕೋಬೋದು. ಇನ್ನು 2ನ್ನ ನೋಡಿ, ಇಲ್ಲಿ 2 ಇದೆಯಲ್ಲ, ಈ 2 ಹುಕ್ಕನ್ನ ಒಂದ್ರ ಪಕ್ಕ ಒಂದು ಹಾಕೋಬಿಟ್ಟು ಲೈಟರ್ಗೂ ಸಹ ಯೂಸ್ ಮಾಡ್ಕೋಬೋದು ನಾವು. ತುಂಬ ಥರ ಯೂಸ್ ಮಾಡ್ಕೋಬೋದು. ನಾನು ಪ್ಯಾಕ್ ಆಫ್ 12ನ ಬುಕ್ ಮಾಡಿದ್ದೆ. ನೀವು ಮೀಶೋದಲ್ಲಿ ಸರ್ಚ್ ಮಾಡಿದ್ರೆ ಬಂದ್ಬಿಡುತ್ತೆ ನೋಡಿ. ಪ್ಯಾಕ್ ಆಫ್ 12ನ ಬುಕ್ ಮಾಡಿದ್ದೆ ನಾನು. ನೆಕ್ಸ್ಟ್ ಇದು ದೊಡ್ಡ ಬಾಕ್ಸ್ ಇದೆ. ಏನಿದೆ ಅಂತ ನೋಡ್ತೀನಿ, ಓಪನ್ ಮಾಡ್ತೀನಿ. ನನಗೆ ಆಲ್ರೆಡಿ ಏನು ಬುಕ್ ಮಾಡಿದೆ ಅಂತ ಗೊತ್ತಿದೆ. ನನಗಿದು ಅವಶ್ಯಕತೆ ಇತ್ತು, ಅದರಿಂದ ಬುಕ್ ಮಾಡ್ಕೊಂಡಿದ್ದೀನಿ ನೋಡಿ. ಇದು ಒಂದು ಟಬ್ನ ಬುಕ್ ಮಾಡಿದ್ದೆ. ತುಂಬಾ ಚೆನ್ನಾಗಿದೆ. ನಾನು ರಿವ್ಯೂಸ್ನೇನು ಅಷ್ಟೇ ನೋಡಿರಲಿಲ್ಲ, ಬೇರೆ ಬೇರೆ ಪ್ರೈಸಲ್ಲಿ ಇತ್ತು. ಇದು ಒಂದು 459 ಏನೋ ಇತ್ತು. ಸರಿ, ನಾನು ಅದನ್ನು ನೋಡಿದ್ದೆ. ಅದು ಸ್ವಲ್ಪ ಪ್ರೈಸ್ ಜಾಸ್ತಿ ಆಯ್ತಲ್ಲ ಅಂತ ಅಂದ್ಕೊಂಡು ಸುಮ್ಮನೆ ಆಗಿಬಿಟ್ಟಿದ್ದೆ ನಾನು. ಇದು ಯಾವ ರೀತಿ ಇರುತ್ತೆ, ಏನಿರುತ್ತೆ, ಮೋಸ್ಟ್ಲಿ ಡ್ಯಾಮೇಜ್ ಬಂದಿದ್ದರೆ ರಿಟರ್ನ್ ಕೊಡೋಣ ಅಂತಲೂ ಕೂಡ ಒಂದು ಆಪ್ಷನ್ ಇಟ್ಕೊಂಡಿದ್ದೆ. ತುಂಬಾ ಚೆನ್ನಾಗಿ ಬಂದಿದೆ ಇದು. ಇನ್ನು ಇದು ಸ್ಪೂನ್ಗಳನ್ನ ಹಾಕಲಿಕ್ಕೆ ನೋಡಿ. ಇದು ಒಂದು ಮಕ್ಕಳು ಸ್ಪೂನ್ಗಳು, ಒಂದರಲ್ಲಿ ಸೌಟ್ ಹಾಕಲಿಕ್ಕೆ ಯೂಸ್ ಮಾಡ್ಕೋಬೋದು. ತುಂಬ ಚೆನ್ನಾಗಿದೆ. ಇನ್ನು ಇದು ಸ್ವಲ್ಪ ಕನ್ವೀನಿಯೆಂಟ್ ಆಗಿದೆ. ತುಂಬ ಏನು ದೊಡ್ಡದಿಲ್ಲ, ತುಂಬ ಏನು ಚಿಕ್ಕದಿಲ್ಲ. ನಿಮಗೆ ವಿಡಿಯೋದಲ್ಲಿ ಗೊತ್ತಾಗ್ತಾ ಇರ್ಬೋದು. ಕಲರು ಸ್ವಲ್ಪ ವಿಡಿಯೋಗೆ, ಇದು ಫ್ರಂಟ್ ಕ್ಯಾಮ್ರಾ ಆಗಿರೋದ್ರಿಂದ ವಿಡಿಯೋಗೆ ಸ್ವಲ್ಪ ಡಲ್ ಥರ ಕಾಣಿಸ್ತಾ ಇದೆ. ಕಲರ್ ಮಾತ್ರ ತುಂಬ ಚೆನ್ನಾಗಿದೆ, ಬ್ಲೂ ಕಲರಲ್ಲಿ. ಇನ್ನು ಇದು ನೋಡಿ, ಇದು ಇನ್ನು ಈ ಕಡೆ ನೋಡಿ, ಇಲ್ಲಿ ಕಂಪಾರ್ಟ್ಮೆಂಟ್ಸ್ ಥರ ಕೊಟ್ಟಿದ್ದಾರೆ. ಒಂದೊಂದು ಕಂಪಾರ್ಟ್ಮೆಂಟ್ಗೆ ಒಂದೊಂದು
ಹಾಕ್ಲಿಕ್ಕೆ ಥರ ತಟ್ಟೆಗಳಾಗಿರ್ಬೋದು ಮತ್ತು ಇನ್ನು ಪ್ಲೇಟ್ಗಳಾಗಿರ್ಬೋದು ಒಂದೊಂದು ಕಂಪಾರ್ಟ್ಮೆಂಟ್ಗೆ ಒಂದೊಂದು ಹಾಕೋ ಥರ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ. ಇನ್ನು ನಾನು ಯಾವ ರೀಸನ್ಗೆ ಇದನ್ನು ತೊಗೊಂಡೆ ಅಂದರೆ ನನ್ನ ಹತ್ರ ಟಬ್ ಇತ್ತು, ಟಬ್ ಒಳಗಡೆ ತೊಳೆದ್ಬಿಟ್ಟು ಆಗ್ತಾಯಿದೆ, ನೀರೆಲ್ಲ ಫುಲ್ಲು ಟಬ್ ಒಳಗಡೆನೇ ಇರ್ತಾಯಿತ್ತು. ಸರಿ ಇನ್ನು ಪಾತ್ರೆ ಜೋಡಿಸ್ಬೇಕಾದ್ರೆ ನೀರೆಲ್ಲ ಫುಲ್ ಟಬ್ಬಲ್ಲೇ ಇರ್ತಾಯಿತ್ತು ಅಂತ ಹೇಳ್ಬಿಟ್ಟು, ಇನ್ನು ನನಗೇನಾದರೂ ಕನ್ವೀನಿಯೆಂಟಾಗಿ ನೀರು ಸೋರ್ದು ಬಿಡಬೇಕು ಆ ಥರ ಇತ್ತು ಅಂದ್ಬಿಟ್ಟು ಸ್ವಲ್ಪ ದೊಡ್ಡ ಟಬ್ ಥರ ತೊಗೊಂಡು ಅದರಲ್ಲಿ ನೀರನ್ನ ಹಾಕೋ ಥರ ತೊಗೊಂಡಿದ್ದೆ. ಇನ್ನು ಅದರಲ್ಲಿ ಟಬ್ಬಲ್ಲಿ ಕೆಳಗಡೆ ನೀರಿರುತ್ತೆ, ಅದು ಹೋಗ್ತಾ ಇರಲಿಲ್ಲ, ಅದು ಸ್ವಲ್ಪ ದೊಡ್ಡದೇ ತೊಗೊಂಡಿದ್ದೆ. ಇವಾಗ ಸ್ವಲ್ಪ ನನ್ನ ಕಿಚನಲ್ಲಿ ಸ್ವಲ್ಪ ಜಾಗ ಇರೋದ್ರಿಂದ ನಾನು ಈ ರೀತಿಯಾಗಿ ತೊಗೊಂಡಿದ್ದೀನಿ. ಇದು ನೋಡಿ ನಿಮ್ಗೆ ಗೊತ್ತಾಗ್ತಾ ಇರ್ಬೋದು. ಇನ್ನು ನೋಡಿ ಇದು ಸ್ವಲ್ಪ ಡೌನ್ನಲ್ಲಿದೆ, ನೀರೇನಾದರೂ ಇದ್ದರೆ ಫುಲ್ಲು ಕೆಳಗಡೆ ಹೋಗ್ಬಿಡುತ್ತೆ. ನಾನು ನಿಮಗೆ ಪಾತ್ರೆ ತೊಳೆದ್ಬಿಟ್ಟು ಪಾತ್ರೆ ಹಾಕ್ತೀನಲ್ಲ ಅದನ್ನು ಕೂಡ ತೋರಿಸ್ತೀನಿ. ಯಾವ ರೀತಿ ಸಿಂಕ್ ಹತ್ರ ಇಟ್ಬಿಟ್ರೆ ಅದೇ ನೀರು ಸೋರ್ಕೊಂಡು ಕೆಳಗಡೆ ಬಂದು ಚೆಲ್ಲೋಗುತ್ತೆ, ಯಾವುದೇ ರೀತಿ ಟಬ್ಬಲ್ಲಿ ನೀರೇನಿರೋದಿಲ್ಲ. ಅದಕ್ಕೋಸ್ಕರ ಇದೊಂದು ಪ್ರಾಡಕ್ಟ್ ಬೇಕಾಗಿತ್ತು ಅಂತ ಹೇಳ್ಬಿಟ್ಟು ಇದನ್ನು ತೊಗೊಂಡೆ. ನಾನು ತುಂಬ ಐಟಮ್ ಒಂದು 2-3 ಐಟಮ್ಗಳನ್ನ ಬುಕ್ ಮಾಡ್ಕೊಂಡಿದ್ದೆ. ಆಲ್ಮೋಸ್ಟು ಒಂದು 2-3 ಐಟಮ್ ಓಪನ್ ಮಾಡಿ ನಾನು ಆಲ್ರೆಡಿ ಜೋಡಿಸ್ಕೊಂಬಿಟ್ಟಿದ್ದೀನಿ. ಅದರಿಂದ ಯಾವುದೇ ರೀತಿ ವಿಡಿಯೋ ಮಾಡ್ತಾ ಇಲ್ಲ. ವಿಡಿಯೋನು ಮಾಡ್ಕೊಳಕ್ಕಾಗಲಿಲ್ಲ, ನಾವು ಶಿಫ್ಟ್ ಆದಾಗ ಆನ್ಲೈನಲ್ಲಿ ಬುಕ್ ಮಾಡಿದ್ನಲ್ಲ ಹಾಗೆ ತಂದು ಜೋಡಿಸ್ಕೊಂಬಿಟ್ಟೆ. ಇನ್ನು ಇದನ್ನು 3 ಒಂದೇ ಸತಿ ಬುಕ್ ಮಾಡಿದ್ದೆ, ಅದರಿಂದ ಬಂತಲ್ಲ ಅಂತ ಹೇಳ್ಬಿಟ್ಟು ನಾನು ನಿಮ್ಮ ಜೊತೆ ಈ ವಿಡಿಯೋನ ಶೇರ್ ಮಾಡ್ಕೊಂಡಿದ್ದೀನಿ. ಈ ಮೀಶೋ ಆಲ್ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.